ರಾಜ್ಯಕ್ಕೆ ಮೊದಲ ಬಾರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಆಗಮಿಸಿದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿ ಸಂಚಲನ ಮೂಡಿದೆ. ಯಡಿಯೂರಪ್ಪ ನಿವಾಸದಲ್ಲಿ ನಿತಿನ್ ನಬೀನ್ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಈಗಾಗಲೇ ಬ್ರೇಕ್ಫಾಸ್ಟ್ ನಲ್ಲಿ ಬಿಜೆಪಿಯ ಹಲವು ನಾಯಕರು ಭಾಗಿಯಾಗಿದ್ದರು. ಬಿಜೆಪಿ ಕಚೇರಿಯಲ್ಲಿ ಇಡೀ ದಿನ ಹಲವು ಸಭೆ ನಡೆಯುತ್ತೆ. ವಿಧಾನಸಭೆ ಚುನಾವಣೆ ಮತ್ತು ಜಿಬಿಎ ಎಲೆಕ್ಷನ್ ತಯಾರಿ ಈಗಿನಿಂದಲೇ ಆರಂಭ ಆಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನಬೀನ್ ಭಾಗಿಯಾಗ್ತಿದ್ದಾರೆ. ಈ ಸಭೆಯಲ್ಲಿ ಶಾಸಕರು, ಸಂಸದರು, ಪದಾಧಿಕಾರಿಗಳ ಜೊತೆ ನಿತಿನ್ ಸಭೆ ಮಾಡಲಿದ್ದಾರೆ. 3 ದಿನಗಳ ಪ್ರವಾಸದಲ್ಲಿ ರಾಜ್ಯ ನಾಯಕರಿಗೆ ಸಂಘಟನೆಯ ಪಾಠ ಮಾಡಲಿದ್ದಾರೆ. ಚೊಚ್ಚಲ ಬಾರಿಗೆ ನಿತಿನ್ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಹೀಗಾಗಿ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಮುಂಬರುವಂತಹ ವಿಧಾನಸಭಾ ಚುನಾವಣೆ ಹಾಗೂ ಜಿಬಿಎ ಎಲೆಕ್ಷನ್, ಪಕ್ಷ ಸಂಘಟನೆ, ಮುಂದಿನ ಎಲೆಕ್ಷನ್ ನಲ್ಲಿ ಕೇಸರಿಯನ್ನ ಮತ್ತಷ್ಟು ಸಂಚಲನ ಮೂಡಿಸಲು, ಎಲೆಕ್ಷನ್ ನಲ್ಲಿ ಜಯಬೇರಿ ಬಾರಿಸಲು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಮ್ಯಾರಥಾನ್ ಸಭೆಯಲ್ಲಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಪಕ್ಷ ಸಂಘಟನೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಇವತ್ತು ಮ್ಯಾರಥಾನ್ ಸಭೆ ನಡೀತಾ ಇದೆ. ಮೊದಲ ಬಾರಿಗೆ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಪಂಚರಾಜ್ಯ ಚುನಾವಣೆಗಳ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಹ್ಯಾಟ್ರಿಕ್ ಜಯ ಗಳಿಸಿದ ಬಳಿಕ ಮೊದಲ ಬಾರಿಗೆ ನಿತಿನ್ ನಬೀನ್ ರಾಜ್ಯಕ್ಕೆ ಬಂದಿದ್ದಾರೆ. ಈಗಾಗಲೇ ಬಿಎಸ್ವೈ ಯಡಿಯೂರಪ್ಪ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲ ಇದೆ. ಒಂದು ಕಡೆ ಯಡಿಯೂರಪ್ಪ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಮೊದಲ ಬಾರಿಗೆ ರಾಜ್ಯಕ್ಕೆ ಬಂದಿರೋದ್ರಿಂದ ಸಾಮಾನ್ಯವಾಗಿ ಕುತೂಹಲ ಹೆಚ್ಚಾಗಿದೆ. ಹೊಸ ಟಾಸ್ಕ್ ಏನಾದರೂ ಕೊಡಬಹುದಾ? ಮುಂಬರುವಂತಹ ಜಿಬಿಎ ಎಲೆಕ್ಷನ್ಗೆ ಈಗಿನಿಂದಾನೇ ಸಿದ್ಧತೆ ಮಾಡ್ತಿದ್ದಾರಾ ಅಂತ ಹೇಳಿ 3 ದಿನಗಳ ರಾಜ್ಯ ಪ್ರವಾಸವನ್ನ ನಿತಿನ್ ಕೈಗೊಂಡಿದ್ದಾರೆ. 2028ರ ಚುನಾವಣೆ ಪ್ಲಾನ್ ಅನ್ನ ಏನಾದ್ರೂ ಮಾಡ್ತಾರಾ ಅನ್ನೋ ಕುತೂಹಲ ಇದೆ. ಇನ್ನು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಮೊದಲ ಬಾರಿಗೆ ರಾಷ್ಟ್ರಾಧ್ಯಕ್ಷರಾದ ಮೇಲೆ ನಿತಿನ್ ರಾಜ್ಯಕ್ಕೆ ಬಂದಿದ್ದಾರೆ. ಇವತ್ತು ಮ್ಯಾರಥಾನ್ ಸಭೆಗಳನ್ನ ಹಮ್ಮಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಕುತೂಹಲ ಮೂಡುತ್ತೆ. ಏನಾದ್ರೂ ಹೊಸ ಟಾಸ್ಕ್ ಏನಾದ್ರೂ ಕೊಡಬಹುದಾ ಅಂತ, ಆ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ? ನಿಶ್ಚಿತವಾಗಿ ವಿನುತಾ, ನಿತಿನ್ ನಬೀನ್ ಅವರು ಇವತ್ತು ಬಿಜೆಪಿಯ ಕಚೇರಿಗೆ ಬಂದಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿಯೇ ಬಂದಿದ್ದರು. ಇವತ್ತು ಬೆಳಿಗ್ಗೆ ಬಿಜೆಪಿಯ ಹಿರಿಯ ನಾಯಕರು ಯಡಿಯೂರಪ್ಪ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ಬ್ರೇಕ್ಫಾಸ್ಟನ್ನು ಮುಗಿಸಿ ನಂತರದಲ್ಲಿ ನೇರವಾಗಿ ಬಿಜೆಪಿಯ ಕಚೇರಿಗೆ ಆಗಮಿಸಿದ್ದಾರೆ. ಇವತ್ತು ಶಾಸಕರು ಮತ್ತು ಸಂಸದರು ಸೇರಿದಂತೆ ಪ್ರಮುಖ ಪದಾಧಿಕಾರಿಗಳ ಜೊತೆ ಸಭೆಯನ್ನು ಕರೆದಿದ್ದಾರೆ. ಅದಾದ ಬಳಿಕ ಮಧ್ಯಾಹ್ನ 2 ಗಂಟೆಗೆ ಕೋರ್ ಕಮಿಟಿ ಸಭೆಯನ್ನು ಕೂಡ ನಡೆಸಲಾಗುತ್ತೆ. ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ನಿತಿನ್ ನಬೀನ್ ಸೇರಿದಂತೆ ಬಿಜೆಪಿಯ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಒಂದು ರಾಜ್ಯದ ಚುನಾವಣೆ ಮುಕ್ತಾಯ ಆಗ್ತಾ ಇದ್ದಂತೆ ಮುಂದಿನ 2 ವರ್ಷಗಳಲ್ಲಿ ಯಾವುದಾದ್ರೂ ರಾಜ್ಯದ ಚುನಾವಣೆ ಎದುರಾದಂಥ ಸಂದರ್ಭದಲ್ಲಿ 2 ವರ್ಷಗಳಿಂದಲೇ ಒಂದು ಚುನಾವಣೆಗೋಸ್ಕರ ಪ್ರಕ್ರಿಯೆಯನ್ನು ಆರಂಭ ಮಾಡೋದು ಬಿಜೆಪಿಯ ಹೈಕಮಾಂಡ್ನ ರಿವಾಜಾಗಿದೆ. ಇದನ್ನು ಸ್ವತಃ ನಿತಿನ್ ನಬೀನ್ ಅವರು ಕೂಡ ಮೊನ್ನೆ ಅಷ್ಟೇ ಮಾತಾಡ್ತಾ ಇದ್ರು. ಈಗ ಕರ್ನಾಟಕದಲ್ಲಿ ಚುನಾವಣೆಗೆ 1.5-2 ವರ್ಷಗಳು ಬಾಕಿ ಇದ್ದಾವೆ. ಅದರೊಳಗಾಗಿ ಜಿಬಿಎ ಚುನಾವಣೆ ಬರ್ತಾ ಇದ್ದಾವೆ, ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗಬೇಕಾಗಿದೆ. ಹೀಗಾಗಿ ಬಿಜೆಪಿ ಮುಂದಿನ ಬಾರಿ ಅಧಿಕಾರಕ್ಕೆ ಬರಬೇಕಂದ್ರೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಪಾರ್ಟಿಯೊಳಗೆ ಹೇಗೆ ಒಗ್ಗಟ್ಟನ್ನು ಮೂಡಿಸಬೇಕು, ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಬಹುಶಃ ನಿತಿನ್ ನಬೀನ್ ಅವರು ಬಿಜೆಪಿಯ ಶಾಸಕರು, ಸಂಸದರಿಗೆ ಒಂದು ಪಾಠವನ್ನು, ಒಂದು ಸೂಚನೆಯನ್ನು ಕೂಡ ನಿಶ್ಚಿತವಾಗಿ ಕೊಡ್ತಾರೆ. ಬಿಜೆಪಿಯಲ್ಲಿ ಬಹಳ ದಿನಗಳಿಂದ ಅನೇಕ ರೀತಿಯ ವಿದ್ಯಮಾನಗಳು ಆಗ್ತಾ ಇದ್ದಾವೆ. ಅದು ಪಾರ್ಟಿಯ ಆಂತರಿಕ ವಿಚಾರ ಇರಬಹುದು, ಸಂಘಟನೆಗೆ ಸಂಬಂಧಪಟ್ಟಂಥ ವಿಚಾರ ಇರಬಹುದು, ಮತ್ತು ಹೊಸದಾಗಿ ನಾವು ಒಂದು ಟೀಮನ್ನು ಕಟ್ಟಿ ಹೇಗೆ ಹೋರಾಟವನ್ನು ಮಾಡಬೇಕನ್ನೋ ಕುರಿತಾಗಿ ಮೊನ್ನೆ ಅಷ್ಟೇ ಬಿಜೆಪಿಯ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ ಶಿವಪ್ರಕಾಶ್ ಅವರು ಬಂದಂಥ ಸಂದರ್ಭದಲ್ಲಿ ಕೂಡ ಚರ್ಚೆ ಆಗಿದೆ. ವಿಶೇಷ ವಿನುತಾ ಅಂದರೆ ಈ ಬಾರಿ JDS ಜೊತೆ ಬಿಜೆಪಿ ಮೈತ್ರಿ ಆದಂಥ ಸಂದರ್ಭದಲ್ಲಿ ಬಿಜೆಪಿ ಮತ್ತು JDS ಸಮನ್ವಯದ ಜೊತೆಗೆ ಹೇಗೆ ಸಾಗಬೇಕು. ಯಾಕೆಂದರೆ JDS ಒಂದು ಕಡೆ ಟಿಕೆಟನ್ನು ಆಗಾಗ ಘೋಷಣೆ ಮಾಡ್ತಾ ಇರುತ್ತೆ,
ಜೊತೆಗೆ ಇಷ್ಟು ಸೀಟ್ಗಳನ್ನು ನಾವು ತರ್ತೀವಿ ಹೇಳುವಂಥ ಹೇಳಿಕೆಯನ್ನು ಕುಮಾರಸ್ವಾಮಿ ನೇರವಾಗಿ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಈಗ ರಾಜ್ಯ BJP ನಾಯಕರಿಗೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕಸಿಬಿಸಿಗಳಾಗಿದ್ದಾವೆ. ಆ ವಿಚಾರ ಕೂಡ ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿದೆ. ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ನಡೆಯುವಂಥ ಕೋರ್ ಕಮಿಟಿ ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕೆಂದರೆ ಒಂದು ರಾಜ್ಯಸಭೆಗೆ ಯಾರನ್ನು ಕಳಿಸ್ತಾರೆ ಅನ್ನುವಂಥ ಕುರಿತಾಗಿ ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನೊಂದು ಕಡೆ MLC ಚುನಾವಣೆಗೆ ಒಂದು ಸ್ಥಾನಕ್ಕಾಗಿ ಯಾರನ್ನ ಹೆಸರನ್ನು ಕೊಡ್ತಾರೆ ಎನ್ನುವ ಕುರಿತಾಗಿ ಚರ್ಚೆಗಳಾಗಿದ್ದಾವೆ. ಜೊತೆಗೆ BJP ಮತ್ತು JDSನ ಮೈತ್ರಿಯ ಸಂಬಂಧದ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ವಿಸ್ತೃತವಾಗಿ ಚರ್ಚೆಗಳಾಗುವಂಥ ಸಾಧ್ಯತೆ ಇದೆ. ಮತ್ತು BJPಯಲ್ಲಿ ಒಂದು ರೀತಿಯ ಒಗ್ಗಟ್ಟನ್ನು ಮೂಡಿಸುವುದಕ್ಕೆ ಯಾವೆಲ್ಲ ಸೂತ್ರಗಳನ್ನು ಹೆಣಿಬೇಕು, ಆಗಿರುವ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಹೇಗೆ ಸರಿಪಡಿಸಬೇಕು ಮತ್ತು ಮುಂದೆ ಯಾವ ಕಾರ್ಯಕ್ರಮಗಳನ್ನು ಸಂಘಟನೆಗೆ ಸಂಬಂಧಪಟ್ಟಂತೆ ಟಾಸ್ಕ್ಗಳನ್ನು ಕೊಡಬೇಕು ಅನ್ನೋ ಕುರಿತಾಗಿ ರಾಷ್ಟ್ರೀಯ ಅಧ್ಯಕ್ಷರು ನಿಶ್ಚಿತವಾಗಿ ಒಂದು ಪ್ಲಾನನ್ನು ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ನೀಡುವಂಥ ಸಾಧ್ಯತೆ ಕೂಡ ಹೆಚ್ಚಳವಾಗಿದೆ. ಪ್ರಮುಖವಾಗಿ ಇವತ್ತು SIRಗೆ ಸಂಬಂಧಪಟ್ಟಂತೆ ಕೂಡ ವಿನುತಾ ರಮಾಡ ಹೋಟೆಲ್ನಲ್ಲಿ, ಯಲಹಂಕ ಬಳಿ ಇರುವಂಥ ರಮಾಡ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಅಲ್ಲಿಯೂ ಕೂಡ ಪ್ರಶಿಕ್ಷಣ ವರ್ಗದಲ್ಲಿ ಅವರು ಭಾಗಿಯಾಗ್ತಾರೆ. BJPಯ ಕೋರ್ ಕಮಿಟಿ ಸಭೆ ಮುಕ್ತಾಯದ ಬಳಿಕ ಇವತ್ತು ರಮಾಡಕ್ಕೆ ತೆರಳಿ ಅಲ್ಲಿ 2 ಮೀಟಿಂಗನ್ನು ಅಟೆಂಡ್ ಮಾಡ್ತಾರೆ. ಇನ್ನೊಂದು ಇವತ್ತಾದಂಥ ವಿಶೇಷ ಒಂದು ಬೆಳವಣಿಗೆಯನ್ನು ಹೇಳಬೇಕು ಅಂತ ಹೇಳಿದರೆ, ನಿತಿನ್ ನಬೀನ್ ಅವರು 2018ರಲ್ಲಿ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಹೇಳುವುದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ವಿನುತಾ. 2018ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಯುವ ಮೋರ್ಚಾದ ಜವಾಬ್ದಾರಿ ಇತ್ತು. ಇದೇ ಮೊಳಕಾಲ್ಮೂರಿನಲ್ಲಿ ಯಾವತ್ತು ಶ್ರೀರಾಮುಲು ಅವರು ಅಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಗೆದ್ದಿದ್ರು, ಅಲ್ಲಿ ಅವರು ಮೊಳಕಾಲ್ಮೂರಿನಲ್ಲಿ 3 ದಿನಗಳ ಕಾಲ ಚುನಾವಣಾ ಕಾರ್ಯವನ್ನು ಮಾಡಿದರು. ಯಡಿಯೂರಪ್ಪ ಅವರ ನಿವಾಸಕ್ಕೆ ಇವತ್ತು ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲ BJP ಹಿರಿಯ ನಾಯಕರುಗಳು ಸ್ವಾಗತವನ್ನು ಮಾಡೋದಕ್ಕೆ ನಿಂತಿದ್ದರು. ನನಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಶ್ರೀರಾಮುಲು ಅವರ ಬಳಿ ಬರ್ತಾ ಇದ್ದಂತೆ, ನಾನು ನಿಮಗೆ 3 ದಿನಗಳ ಕಾಲ ಮೊಳಕಾಲ್ಮೂರಲ್ಲಿ 2018 ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೇನೆ ಹೇಳುವಂಥ ಮಾತನ್ನು ಅವರು ನೆನಪು ಮಾಡಿಕೊಟ್ರಂತೆ. ಹಾಗಾಗಿ ನಿತಿನ್ ನಬೀನ್ ಅವರು ಸಂಘಟನೆಯಿಂದ ಬಂದಂಥವರು, ಕರ್ನಾಟಕದಲ್ಲಿಯೂ ಕೂಡ ಕೆಲಸ ಮಾಡಿ ಹೋಗಿದ್ದಾರೆ. ಆಗ ನಿತಿನ್ ನಬೀನ್ ಯಾರು ಎನ್ನುವಂಥದ್ದು ಗೊತ್ತಿರಲಿಲ್ಲ, ಆದರೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ನಿತಿನ್ ನಬೀನ್ ಅವರೇ ಇವತ್ತು ಆ ಒಂದು ವಿಷಯವನ್ನು ಶ್ರೀರಾಮುಲು ಅವರಿಗೆ ನೆನಪು ಮಾಡಿಕೊಟ್ಟಿದ್ದು ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇತ್ತು. ಒಟ್ಟಾರೆಯಾಗಿ ನಿತಿನ್ ನಬೀನ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಮಾನ ಸಿಕ್ಕ ಬಳಿಕ 4 ರಾಜ್ಯಗಳಲ್ಲಿ BJP ಗೆಲುವನ್ನು ಕಂಡಿದೆ. ಅದು ಮೋದಿಯಿಂದ ಗೆತ್ತು, ಅಮಿತ್ ಶಾ ಅವರಿಂದ ಗೆತ್ತು ಅನ್ನುವಂಥ ಬೇರೆ ಪ್ರಶ್ನೆ. ಆದರೆ ಅವರು ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಯನ್ನು ಪಡೆದ ಬಳಿಕ ಅವರಿಗೆ ಆರಂಭದಲ್ಲೇ ಗೆಲುವಿನ ಒಂದು ಶುಭ ಸೂಚನೆ ಸಿಕ್ಕಿದೆ. ಈಗ ಕರ್ನಾಟಕದಲ್ಲಿ ಚುನಾವಣೆ 1.5-2 ವರ್ಷಗಳಲ್ಲಿ ಎದುರಾಗ್ತಾ ಇದೆ. ಹೀಗಾಗಿ ಇಲ್ಲಿ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಇವತ್ತು ಅವರು ಆಗಮಿಸಿರುವಂಥ ಹಿನ್ನೆಲೆ ಮತ್ತು ಮಾಡ್ತಾ ಇರುವ ಸಭೆಗಳು ಚುನಾವಣೆಯ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಪಡೆದುಕೊಳ್ತವೆ. ವಿನುತಾ. ಓಕೆ, ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.